ಅದು ಶೀತಲ್ ತಪ್ಪಲ್ಲ. ಅಶ್ವಿನ್‌ನ ಕಣ್ಣುಗಳು ಭೇಟಿಯಾಗುವುದನ್ನು ತಡೆಯುವ ಯಾವ ಕೆಲಸವನ್ನೂ ಅವಳು ಮಾಡಿರಲಿಲ್ಲ. ಅವಳು ಮತ್ತೊಮ್ಮೆ ಎಲ್ಲವನ್ನೂ ಅನುಭವಿಸಲು ಬಯಸದ ಕಾರಣ ಮಾತ್ರ ಓಡಿಹೋಗುತ್ತಿದ್ದಳು. ಅವಳು ಅಶ್ವಿನ್‌ನನ್ನ ಭೇಟಿಯಾದರೆ ಮತ್ತು ಅವನಲ್ಲಿ ಅದೇ ವಿಷಯ ಮರುಕಳಿಸಿದರೆ ಅವಳು ತನ್ನನ್ನು ಹೇಗೆ ನಿಭಾಯಿಸಿಕೊಳ್ಳುತ್ತಾಳೆ ಎಂದು ಅವಳು ಹೆದರುತ್ತಿದ್ದಳು. ಇಲ್ಲ, ಶೀತಲೀಗ ಅಷ್ಟು ಬಲಶಾಲಿಯಲ್ಲ. ಅವಳ ಆ ಬಲಹೀನತೆಯನ್ನು ಅವನಿಗೆ ತೋರಿಸಬಾರದು. ಅವಳು ಹೀಗೆ ಇರಬೇಕು ಅಂದ್ರೆ ಹೇಗಿದ್ದಾಳೋ ಹಾಗೆಯೇ ಅವಳು ಚೆನ್ನಾಗಿದ್ದಾಳೆ. ಆದರೆ ಈಗ ಏನೂ ಇಲ್ಲ. ಅವಳು ಅವನ ಮೋಸದಿಂದ ನೊಂದಿದ್ದಾಳೆ. ಅದು ಹಾಗೆಯೇ ಇರಲಿ. ಅವನು ಕೂಡ ನೋವಿನಲ್ಲೇ ಇದ್ದಾನೆ. ಅದು ಅವನ ಲೈಫ್, ಇದ್ದುಕೊಳ್ಳಲಿ. ಆದರೆ ಅವಳಿಗೆ ಅವನೊಟ್ಟಿಗೆ ಸೇರುವ ಆಸೆ ಇಲ್ಲ. ಸ್ವಲ್ಪ ಸಮಯದ ನಂತರ ಶೀತಲ್ ಕೋರ್ಟ್ ಬಿಟ್ಟು ತನ್ನ ಕ್ಲಿನಿಕ್ ತಲುಪಿದಳು. ಅವಳಿಗೆ ಮನೆಗೆ ಹೋಗಲು ಇಷ್ಟವಿರಲಿಲ್ಲ, ಅಥವಾ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ನಿಲ್ಲಲು ಮನಸ್ಸಾಗಲಿಲ್ಲ. ಅಷ್ಟೇ ಅವಳು ಕ್ಲಿನಿಕ್ಗೆ ಹೋದಳು. ರಿಸೆಪ್ಷನ್ನಲ್ಲಿ ಕುಳಿತಿದ್ದ ಹುಡುಗಿ ಕೌನ್ಸೆಲಿಂಗ್ಗೆ ಬಂದಿದ್ದಾಳೆ ಎಂದು ಅವಳು ಹೇಳಿದಾಗ ಅವಳು ತನ್ನ ಮನಸ್ಸಿನಲ್ಲಿ ಇದ್ದ ಎಲ್ಲ ಆಲೋಚನೆಗಳನ್ನು ಪುನರಾವರ್ತಿಸುತ್ತಿದ್ದಳು. ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಶೀತಲ್ ಆ ಹುಡುಗಿಯನ್ನು ಒಳಗೆ ಕಳುಹಿಸಲು ಹೇಳಿದಳು. ಕೆಂಪು ಫ್ರಾಕ್ ಧರಿಸಿದ್ದ ಹುಡುಗಿಗೆ 10ರಿಂದ 12 ವರ್ಷ ವಯಸ್ಸಾಗಿರಬೇಕು. ಅವಳ ಜೊತೆಗೆ ಒಬ್ಬಳು ಮಹಿಳೆ ಸಹ ಬಂದಿದ್ದಳು. ಶೀತಲ್ ತನ್ನ ಕುರ್ಚಿಯಿಂದ ಎದ್ದು ನಿಂತು ನಗುತ್ತಾ ಅವಳ ಹಿಂದೆ ಬಂದ ಮಹಿಳೆಯನ್ನು ಹೊರಗೆ ಕಳುಹಿಸಿದಳು. ಆ ಮಹಿಳೆ ಹೋದ ತಕ್ಷಣ ಹುಡುಗಿ ಅವಳನ್ನು ನೋಡಿ ಮತ್ತೆ ತಿರುಗಿ ಶೀತಲ್ ಕಡೆಗೆ ತಿರುಗಿ ಅವಳನ್ನೇ ನೋಡುತ್ತಿದ್ದಳು. ಶೀತಲ್ ನಗುತ್ತಾ, "ನನ್ನ ಹೆಸರು ಶೀತಲ್, ನಿನ್ನದು?" ಎಂದು ಅವಳ ಕೆನ್ನೆ ತಟ್ಟಿ ಕೇಳಿದಳು. ಶೀತಲಳನ್ನು ನೋಡಿದ ಆ ಹುಡುಗಿ, "ನೀನು ಅಳ್ತಾ ಇದೆಯಾ ಅಲ್ವಾ?" ಎಂದು ಕೇಳಿದಳು. ಅವಳು ಬಟ್ಟಲುಗಣ್ಣುಗಳನ್ನು ಇನ್ನಷ್ಟು ಅರಳಿಸುತ್ತಾ. ಅವಳ ಮಾತನ್ನು ಕೇಳಿದ ಶೀತಲ್ ಮುಖದ ಮೇಲಿದ್ದ ನಗು ಇದ್ದಕ್ಕಿದ್ದ ಹಾಗೆ ಮಾಯವಾಯಿತು. ಆದರೆ ಆ ಕೃತಕ ನಗುವಿನ ಅಗತ್ಯ ಅವಳಿಗೆ ತುಂಬಾನೇ ಇದ್ದ ಕಾರಣ ಅದನ್ನು ಹೋಗಲು ಬಿಡಲಿಲ್ಲ. ಮತ್ತೆ ನಗುತ್ತಾ, "ಹೌದು, ನನಗೆ ತಿಳಿದಿರುವಂತೆ ಅಳೋದಷ್ಟು ಕೆಟ್ಟದೇನಲ್ಲ ಅಲ್ವಾ?" ಎಂದಳು. ಆ ಹುಡುಗಿ ಅವಳನ್ನೇ ನೋಡುತ್ತಾ, "ಹೌದು, ಅದು ಕೆಟ್ಟದೇನೂ ಅಲ್ಲ. ಆದರೆ ನನಗೆ ಅಳೋದು ಇಷ್ಟ ಇಲ್ಲ" ಎಂದಿತು. ಶೀತಲ್ ಅವಳ ಕೆನ್ನೆಯನ್ನು ಮೃದುವಾಗಿ ತಟ್ಟುತ್ತಾ, "ನನಗೂ ಕೂಡ" ಎಂದಳು. ಆ ಮಗು, "ನನ್ನ ಹೆಸರು ಆರಾಧ್ಯ" ಮುದ್ದು ಮುದ್ದಾಗಿ ಹೇಳಿತು. "ವಾವ್, ತುಂಬಾ ಮುದ್ದಾಗಿದೆ ನಿನ್ನ ಹೆಸರು, ನಿನ್ನ ಹಾಗೇನೆ" ಮತ್ತೊಮ್ಮೆ ಅವಳ ಕೆನ್ನೆ ಸವರಿದಳು ಶೀತಲ್. ಶೀತಲ್ ತನ್ನ ಕೈಯಲ್ಲಿ ಕೆಲವು ಕಾರ್ಡ್ಗಳನ್ನು ಹಿಡಿದು ಆರಾಧ್ಯಗೆ ತೋರಿಸುತ್ತಾ, "ಇದರಲ್ಲಿ ನಿನಗೆ ಏನ್ ಕಾಣಿಸ್ತಾ ಇದೆ?" ಎಂದಳು. ಆರಾಧ್ಯ ಆ ಕಾರ್ಡ್ಗಳನ್ನು ತೆಗೆದುಕೊಂಡು ಅವುಗಳನ್ನು ನೋಡಲು ಶುರು ಮಾಡಿದಳು. ಅವಳು ಹಾಗೆ ನೋಡುತ್ತಿದ್ದರೆ ಶೀತಲ್ ಅವಳನ್ನೇ ಎಚ್ಚರಿಕೆಯಿಂದ ನೋಡುತ್ತಾ ಕುಳಿತಳು. "ನಿನಗೇನ್ ಕಾಣಿಸ್ತಾ ಇದೆ ಆರಾಧ್ಯ?" ಕೇಳಿದಳು. ಆರಾಧ್ಯ ಕಾರ್ಡ್ಗಳನ್ನು ನೋಡುತ್ತಾ, "ಎಲ್ರೂ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ನನಗೊಬ್ಳು ಹೆಂಗ್ಸು ಅಳೋ ಶಬ್ದ ಕೇಳಿಸುತ್ತೆ. ಆದ್ರೆ ಅವಳು ಕಿರ್ಚ್ತಾಳೆ. ಆಗ ಅವಳು" ಎಂದು ಹೇಳುತ್ತಾ ಅವಳು ಸ್ವಲ್ಪ ಉದ್ವಿಗ್ನಳಾದಳು. ಆನಂತರ, "ನೀನೊಬ್ಳೇ ಇದೆಯಾ?" ಶೀತಲಾಳನ್ನು ಕೇಳಿದಳು. "ಹೌದು" ಎಂದಳು ಶೀತಲ. "ನಿನ್ನ ಅಮ್ಮ ಮತ್ತೆ ಅಪ್ಪ ಎಲ್ಲಿದ್ದಾರೆ?" ಕೇಳಿತು ಆ ಮಗು. "ಇಲ್ಲ" ಎಂದಳು. "ನನ್ನಮ್ಮ ಮತ್ತು ಅಪ್ಪನ ಹಾಗೆ" ಎಂದಿತು ಆ ಮಗು. ಬಹುಶಃ. ಮೂತಿ ಸೊಟ್ಟ ಮಾಡಿದಳು. ಆರಾಧ್ಯ ಶೀತಲ್ಗೆ ಕಾರ್ಡನ್ನು ತೋರಿಸಿ ತಾನು ಏನು ನೋಡಿದ್ದಾಳೋ ಅದನ್ನೆಲ್ಲ ವಿವರಿಸಿದಳು. ಆರಾಧ್ಯ ಒಂದೊಂದೇ ಕಾರ್ಡ್ಗಳನ್ನು ಇಟ್ಟುಕೊಳ್ಳುತ್ತಿದ್ದಳು. "ಅಪ್ಪ ಮತ್ತು ಅಮ್ಮ ಯಾವಾಗಲೂ ಜಗಳ ಮಾಡ್ತಾನೆ ಇದ್ರು. ಆಮೇಲೊಂದಿನ ನಾನು ಎಚ್ಚರ ಆದಾಗ ಅಮ್ಮನ ಮೇಲೆ ಬಿಳಿ ಬಟ್ಟೆನ ಹಾಕಿರೋದನ್ನ ನಾನು ನೋಡಿದೆ." ಶೀತಲ್ ಆ ಮಗುವನ್ನು ಎಚ್ಚರಿಕೆಯಿಂದ ನೋಡಲಾರಂಭಿಸಿದಳು. "ಪೊಲೀಸರು ಅಪ್ಪನ್ನ ಅವ್ರ ಜೊತೆ ಕರ್ಕೊಂಡು ಹೋದ್ರು" ಮತ್ತೆ ಹೇಳಿತು ಮಗು. "ಯಾರ್ ಕಿರ್ಚಾಟ ನಿನಗೆ ಕೇಳಿಸುತ್ತೆ?" ಶೀತಲ್ ಕೇಳಿದಳು. ಆರಾಧ್ಯ, "ನನಗೆ ಗೊತ್ತಿಲ್ಲ, ಆದರೆ ಅವುಗಳನ್ನು ಕೇಳಿ ನನಗೆ ಭಯ ಆಗುತ್ತೆ. ಒಂದೊಂದು ಸಾರಿ ನಾನು ಮಂಚದ ಕೆಳಗೆ ಇಲ್ಲ ಅಂದರೆ ಕಪಾಟಿನೊಳಗೆ ಔತ್ಕೊಳ್ತೀನಿ" ಎಂದಳು. "ನಿನ್ನ ಮನೇಲಿ ಯಾರೆಲ್ಲ ಇದ್ದಾರೆ?" ಕೇಳಿದಳು ಶೀತಲ್. "ಯಾರೂ ಇಲ್ಲ, ನಾನೊಬ್ಳೇ ಇದ್ದೀನಿ" ಎಂದಿತು ಆ ಮಗು. ಶೀತಲ್ ಅಚ್ಚರಿಯಿಂದ, "ಹಾಗಾದ್ರೆ ನೀನು ಯಾರ ಜೊತೆ ಇದೀಯಾ?" ಎಂದು ಕೇಳಿದಳು. "ನಮ್ಮ ದೊಡ್ಡಪ್ಪ ಮತ್ತೆ ದೊಡ್ಡಮ್ಮ ಅವ್ರ ಜೊತೆ" ಎಂದಳು ಆರಾಧ್ಯ. ಶೀತಲ್ ಆರಾಧ್ಯಳ ಮುಂದಕ್ಕೆ ಬಾಗಿ, "ಅವ್ರು ಹೇಗೆ?" ಎಂದು ಕೇಳಿದಳು. "ಅವ್ರು ಚೆನ್ನಾಗಿದ್ದಾರೆ, ಆದರೆ ದೊಡ್ಡಮ್ಮ ಆಗಾಗ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ" ಎಂದಳು ಆರಾಧ್ಯ. "ಕೋಪ ಮಾಡ್ಕೊಂಡಾಗ ಏನು ಮಾಡ್ತಾರೆ ನಿನ್ನ ದೊಡ್ಡಮ್ಮ?" ಕೇಳಿದಳು ಮತ್ತೆ. ಆರಾಧ್ಯ,
ದೊಡ್ಡಮ್ಮ ಕೋಪ ಮಾಡ್ಕೊಂಡಿದ್ದು ನಾನು ದೊಡ್ಡಪ್ಪನ ಹತ್ರ ಹೇಳಿದ್ರೆ ದೊಡ್ಡಮ್ಮ ನನಗೆ ಹಾಲು ಕೊಡಲ್ಲ. ನನಗೆ ಹಾಲಂದ್ರೆ ತುಂಬ ಇಷ್ಟ. ಪೆಚ್ಚು ಮೋರೆ ಹಾಕಿ ಹೇಳಿದಳು. ಹಾಗಾದ್ರೆ ನಿನ್ಗೆ ಯಾರ ಜೊತೆಲಾದ್ರೂ ಇರೋಕಿಷ್ಟನಾ? ಕೇಳಿದಳು ಶೀತಲ್. ಆರಾಧ್ಯ, ಇಲ್ಲ, ನಾನು ನನ್ನ ಮನೆಗೆ ಹೋಗ್ಬೇಕು. ಆದ್ರೆ ಆ ಹೆಂಗಸು ಕಿರ್ಚ್ತಿರ್ತಾಳೆ. ನನಗೆ ಅವಳಂದ್ರೆ ಭಯ. ಬೆಚ್ಚಿದಂತೆ ಹೇಳಿತು. ಶೀತಲ್ ಬಹಳ ಸಮಯ ಆರಾಧ್ಯಳ ಜೊತೆ ಮಾತನಾಡುತ್ತಲೇ ಇದ್ದಳು. ಆಮೇಲೆ ಕೆಲವೊಂದು ಸೂಚನೆಗಳನ್ನು ನೀಡಿದ ಬಳಿಕ ಮುಂದಿನ ಕೌನ್ಸಿಲಿಂಗ್ ದಿನಾಂಕವನ್ನು ನಿಗದಿಪಡಿಸಿದಳು. ಸಂಜೆಯಾಗಿತ್ತು. ಆದರೆ ಯಾವುದೋ ಕಾರಣಕ್ಕಾಗಿ ಶೀತಲ್ ಹೊರಗೆ ಹೋಗಲು ಹೆದರಿದಳು. ಅವಳು ಅವನನ್ನು ಮತ್ತೆ ಎಲ್ಲಾದರೂ ನೋಡಿಬಿಟ್ಟರೆ ಎನ್ನುವ ಭಯ ಅವಳಿಗೆ. ಶೀತಲ್ ಬಹಳ ಹೊತ್ತು ಕ್ಲಿನಿಕಲ್ಲೇ ಇದ್ದಳು. ನಂತರ ಚಿಂತೆ ಅವಳನ್ನು ಕಾಡಲು ಶುರುವಾಯಿತು. ಏನು ಮಾಡಲು ತೋಚದೆ ಎದ್ದು ಬಸ್ ಸ್ಟ್ಯಾಂಡ್ ಕಡೆಗೆ ನಡೆದಳು. ಶೀತಲ್ ತನ್ನ ಅದೃಷ್ಟವನ್ನು ನಂಬಲಿಲ್ಲ. ಯಾಕೆಂದರೆ ಅವಳು ಮೊದಲು ಅಶ್ವಿನ್ ವಿಷಯದಲ್ಲಿ ನೋವು ತಿಂದಾಗ ವಿಷಯಗಳು ಇನ್ನು ಮುಂದೆ ಹೋಗಬಾರದು ಎಂದು ಅವಳು ಬಯಸಿದ್ದಳು. ಅವಳು ಭಾವನಾ ಜೊತೆ ಅವನನ್ನು ನೋಡಿದಾಗ ಅವಳು ಅವನನ್ನು ಮತ್ತೆ ಮೀಟ್ ಮಾಡಬಾರದು ಎಂದು ಇನ್ನಿಲ್ಲದ ಹಾಗೆ ಪ್ರಯತ್ನಿಸಿದ್ದಳು. ಆ ಸಮಯದಿಂದ ವಿಧಿ ಅವಳ ಶತ್ರುವಂತೆ ಟೈಮ್ ತೆಗೆದುಕೊಂಡಿತ್ತು. ಆ ವಿಧಿ ಶೀತಲ್ ಹಾದು ಹೋಗುತ್ತಿದ್ದ ಪ್ರತಿಯೊಂದು ರಸ್ತೆಯಲ್ಲೂ ಅವಳನ್ನು ಅಶ್ವಿನ್ ಬಳಿಗೆ ಕರೆದೊಯ್ಯುತ್ತಿತ್ತು. ಆದರೆ ಈಗ ಅವಳು ವಿಧಿಯ ವಿರುದ್ಧ ಹೋರಾಡಲು ಬಯಸಿದ್ದಳು. ವಿಧಿಗೆ ಚಾಲೆಂಜ್ ಹಾಕಿ, ಯಾವಾಗಲೂ ನೀನು ಅಂದ್ಕೊಂಡಂತೆ ಆಗೋದಿಲ್ಲ ಅಂತ ಅದಕ್ಕೆ ತೋರಿಸಿಕೊಡಲು ಹೊರಟಿದ್ದಳು. ಶೀತಲ್ ಹೋರಾಡಿದಳು, ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು. ಮತ್ತು ಇಂದು ಅವಳು ನಿಂತಿದ್ದ ರಸ್ತೆಯಲ್ಲಿ ಅಶ್ವಿನ್ ಅವಳನ್ನು ಅಂತಹ ಸಮಯದಲ್ಲಿ ಭೇಟಿಯಾಗಬೇಕೆಂದು ಅವಳು ಬಯಸಲಿಲ್ಲ. ಮೇಡಮ್, ನಿಮ್ಮ ಮನೆ ಬಂತು. ಇದ್ದಕ್ಕಿದ್ದಂತೆ ಶೀತಲ್ ಕನಸಿನಿಂದ ಬಂದಂತೆ ಎಚ್ಚರವಾದಳು. ಹೌದು, ಶೀತಲ್ ಇಂದು ಆಟೋದಲ್ಲಿ ಬಂದಿದ್ದಳು. ಅವಳು ಇಂದು ಆ 1 ಕಿಲೋಮೀಟರ್ ಹಾದಿಯನ್ನು ಕ್ರಮಿಸಿರಲಿಲ್ಲ, ಅಥವಾ ಅವಳು ಬಸ್ಗಾಗಿ ಕೂಡ ಕಾಯುತ್ತಾ ನಿಲ್ಲಲಿಲ್ಲ. ಶೀತಲ್ಗೆ ಯಾವುದೋ ರೀತಿಯಲ್ಲಿ ಮತ್ತೊಮ್ಮೆ ಅಶ್ವಿನ್ನನ್ನು ಭೇಟಿಯಾಗುವುದು ಬೇಕಿರಲಿಲ್ಲ. ಆದರೆ ಈ ಮಧ್ಯೆ ಅವಳು ಯಾವಾಗಲೂ ಮಾಡುತ್ತಿದ್ದಂತೆಯೇ ಮಾಡಿದಳು, ಸನ್ನಿವೇಶಗಳಿಂದ ಓಡಿ ಹೋಗುವುದು. ಹೊರಗಿನ ಗೇಟ್ ತೆರೆದು ಶೀತಲ್ ಒಳಗೆ ಹೋದಳು. ಆದರೆ ಮತ್ತೊಮ್ಮೆ ಒಳಗೆ ಹೋಗುವ ಬದಲು ಮನೆಯ ಹೊಸ್ತಿಲ ಬಳಿ ಕುಳಿತಳು. ಅವಳ ಕಿವಿಗಳಲ್ಲಿ ಒಂದು ಧ್ವನಿ ಪ್ರತಿಧ್ವನಿಸಿತು. ನೀನ್ ಸರಿ ಇದ್ರೆ ನಾನು ಕೂಡ ಸರಿ. ಇದ್ದಕ್ಕಿದ್ದಂತೆ ಶೀತಲ್ ತನ್ನ ಕೈಗಳಿಂದ ಕಿವಿಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು, ನಾನ್ ಸರಿಯಿಲ್ಲ, ನಾನ್ ಸರಿಯಿಲ್ಲ, ಕೂಗಿ ಕೂಗಿ ಹೇಳಿ ಮನಸ್ಸಾರೆ ಬಿಕ್ಕಿದಳು. ಈ ರಾತ್ರಿಯೂ ಕಳೆದು ಹೋಯಿತು ಮತ್ತು ಇದರೊಂದಿಗೆ ಶೀತಲ್ ತನ್ನ ಡೈರಿಯ ಪುಟಗಳನ್ನು ತುಂಬುತ್ತಾ ಇನ್ನೂ ಕೆಲವು ರಾತ್ರಿಗಳನ್ನು ಕಳೆದಳು. ಆ ದಿನದ ನಂತರ ಶೀತಲ್ ಮತ್ತೆ ಯಾವತ್ತೂ ಕೋರ್ಟ್ಗೆ ಹೋಗಲಿಲ್ಲ. ಅವಳು ರಸ್ತೆಯ ಮೂಲಕ ಹಾದು ಹೋದಾಗಲೆಲ್ಲ ಯಾವುದಾದರೂ ಪರಿಚಿತ ಮುಖ ಕಾಣುವುದೇ ಎಂದು ಹುಡುಕುತ್ತಾ ಮುಂದೆ ಸಾಗುತ್ತಿದ್ದಳು. ಶೀತಲ್ಗೆ ಅಶ್ವಿನ್ನನ್ನು ನೋಡುವುದು ಇಷ್ಟವಿರಲಿಲ್ಲ. ಅವನನ್ನು ಅರ್ಥ ಮಾಡಿಕೊಳ್ಳುವುದು ಅವಳಿಗೆ ಬೇಕಿರಲಿಲ್ಲ. ವಿಶ್ವಾಸ್, ಹಾಗಾದ್ರೆ ನೀನು ಬರ್ತೀಯಾ ಅಥವಾ ಇಲ್ವಾ ಕೇಳಿದ. ಶೀತಲ್ ತನ್ನ ಕ್ಲಿನಿಕಲ್ಲಿ ಕುಳಿತಿದ್ದಳು. ಇಲ್ಲ ವಿಶ್ವಾಸ್, ನನಗೆ ಬರ್ಬೇಕನ್ನಿಸ್ತಾ ಇಲ್ಲ ಎಂದಳು. ವಿಶ್ವಾಸ್, ಹೇ, ನಾನು ನಿನ್ನನ್ನು ಎಲ್ಗೋ ಒಬ್ಬಂಟಿಯಾಗಿ ಕರ್ಕೊಂಡು ಹೋಗ್ತಾ ಇಲ್ಲ. ನಾನು ನಿನ್ನನ್ನು ಯಾವುದೋ ಪಾರ್ಟಿ ಕರ್ಕೊಂಡು ಹೋಗ್ತಾ ಇರೋದು, ಅದು ಕೂಡ ಬರ್ತ್ಡೇ ಪಾರ್ಟಿ, ಬೇಸರದಿಂದ ಹೇಳಿದನು. ಹೌದು, ಆದರೆ ತಡವರಿಸಿದಳು ಶೀತಲ್. ವಿಶ್ವಾಸ್, ಶೀತಲ್, ನಾವೆಲ್ಗೋ ಹೋಗ್ತಾ ಇಲ್ಲ. ಈಗ ನಾವು ನಮ್ಮ ರಿಲೇಶನ್ಶಿಪ್ಗೆ ಸ್ವಲ್ಪ ಟೈಮ್ ಕೊಡದಿದ್ರೆ ನಾವಿರೋ ಪ್ಲೇಸಲ್ಲೇ ಇರಬೇಕಾಗುತ್ತೆ. ತುಸು ಕೋಪ ಬಂದಿತ್ತು ಅವನಿಗೆ. ಶೀತಲ್ ಒಂದು ಕ್ಷಣ ಕಣ್ಣು ಮುಚ್ಚಿದಳು. ನನಗೆ ಕಾರಲ್ಲಿ ಕುಳಿತುಕೊಳ್ಳೋಕೆ ಆಗೋದಿಲ್ಲ ಎಂದಳು. ವಿಶ್ವಾಸ್, ನಿನಗೋಸ್ಕರ ನಾನು ಆಟೋದಲ್ಲಿ ಹೋಗೋಕ್ಕೂ ಸಿದ್ಧ ಇದ್ದೀನಿ. ಇದಕ್ಕಿಂತ ಮೀರಿ ನಾನು ಇನ್ನೇನು ಮಾಡಬಹುದು ನಿರಾಸೆಯಿಂದ ಕೇಳಿದ. ಶೀತಲ್ಗೆ ತಲೆ ಕೆಟ್ಟ ಹಾಗಾಯಿತು. ಹಣೆಯನ್ನು ಬಿಗಿಯಾಗಿ ಒತ್ತಿ ಹಿಡಿದು, ನಾವೆಷ್ಟು ಗಂಟೆಗೆ ಹೊರಡಬೇಕು ಎಂದು ಕೇಳಿದಳು. ವಿಶ್ವಾಸ್, 7 ಗಂಟೆಗೆ ಬೇಸರದಿಂದ ಹೇಳಿದ. ಸರಿ, ನೀವು ಬೇಗ ಬರ್ತೀರಾ ಎಂದು ಕೇಳಿದಳು. ಶೀತಲ್, ನೀನು ಬರ್ತಾ ಇದೆಯಾ? ಓ ಗಾಡ್, ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸಾಕ್ಟ್ 7 ಖುಷಿಯಿಂದ ಕಾಲ್ ಕಟ್ ಮಾಡಿದನು. ಆದರೆ ಇಲ್ಲಿ ಶೀತಲ್ ಅದೇ ಎಕ್ಸಾಕ್ಟ್ 7 ಗಂಟೆ ತನ್ನ ಗತವನ್ನು ನೆನೆಸಿ ಮನಸ್ಸನ್ನು ಘಾಸಿಗೊಳಿಸಿತ್ತು. ಕಳೆದ 3 ವರ್ಷಗಳಲ್ಲಿ ಶೀತಲ್ ಮದುವೆಯ ಅಥವಾ ಪಾರ್ಟಿಗಳಿಗೆ ಹೋಗುವುದನ್ನು ಬಹುತೇಕ ನಿಲ್ಲಿಸಿದ್ದಳು. ಆದ್ದರಿಂದ ಇಂದು ಬಹಳ ಸಮಯದ ನಂತರ ಅವಳು ಎಲ್ಲಿಗೂ ಹೋಗುತ್ತಿರಲಿಲ್ಲ.
ಹೆಚ್ಚು ಯೋಚಿಸದೆ ವಿಶ್ವಾಸ್ ಅವಳಿಗೆ ಉಡುಗೊರೆಯಾಗಿ ನೀಡಿದ ಅದೇ ನೀಲಿ ಬಣ್ಣದ ನಕ್ಷತ್ರದ ಒಡಲುಳ್ಳ ಸೀರೆಯನ್ನು ಧರಿಸಿದ್ದಳು. ಕನ್ನಡಿಯ ಮುಂದೆ ನಿಂತ ಶೀತಲ್ ತನ್ನಲ್ಲಿ ಏನೋ ದೋಷವನ್ನು ಹುಡುಕುತ್ತಿರುವಂತೆ ತನ್ನನ್ನು ತಾನೇ ನೋಡಿಕೊಳ್ಳಲು ಶುರು ಮಾಡಿದಳು. ಇದ್ದಕ್ಕಿದ್ದಂತೆ ಅವಳು ಆ ದೋಷವನ್ನು ಹುಡುಕಿಕೊಂಡಳು. ಅದೇ ಅವಳ ಮುಖದ ಮೇಲೆ ಸದಾ ಮಿನುಗುತ್ತಿದ್ದ ನಗು. ಶೀತಲ್ ಸುಮಾರು 4-5 ಬಾರಿ ವಿಭಿನ್ನ ರೀತಿಯಲ್ಲಿ ನಗಲು ಟ್ರೈ ಮಾಡಿದಳು. ನಂತರ ಒಂದನ್ನು ಹಾರಿಸಿ ತನ್ನ ತುಟಿಗಳ ಮೇಲೆ ತಂದುಕೊಂಡಳು. ಆದರೆ ಇದ್ದಕ್ಕಿದ್ದಂತೆ ಅವಳು ತನ್ನ ಕಣ್ಣುಗಳ ಮೇಲೆ ದೃಷ್ಟಿ ನೆಟ್ಟಾಗ ಅವು ತುಂಬಿದ್ದವು. ಶೀತಲ್ ಪ್ರತಿಕ್ರಿಯಿಸುವ ಮೊದಲೇ ಕಣ್ಣೀರು ಅವಳ ಕೆನ್ನೆಗಳ ಮೇಲೆ ಉರುಳಿ ಇಷ್ಟು ಹೊತ್ತು ಕಷ್ಟಪಟ್ಟು ಮಾಡಿಕೊಂಡಿದ್ದ ಮೇಕಪ್ ಎಲ್ಲ ಹಾಳಾಗಿ ಹೋಯಿತು. ಶೀತಲ್ ಬೇಗನೆ ಟಿಶ್ಯೂ ತೆಗೆದುಕೊಂಡು ಆ ಹನಿಗಳನ್ನು ಒರೆಸಲು ಶುರು ಮಾಡಿದಳು. ಇದ್ದಕ್ಕಿದ್ದಂತೆ ಅವಳ ಕೈಗಳು ನಡುಗುತ್ತಿರುವಂತೆ ಅವಳಿಗೆ ಭಾಸವಾಯಿತು. ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಂಡಳು. ಆಮೇಲೆ ಬ್ಲೆಂಡರ್ನಿಂದ ಹಾಳಾದ ಮೇಕಪ್ ಅನ್ನು ಹೊಂದಿಸಲು ಮುಂದಾದಳು. ಅದೇ ಸಮಯಕ್ಕೆ ಹೊರಗಿನಿಂದ ಹಾರ್ನ್ ಮೊಳಗಿತು. ಆ ಸದ್ದಿಗೆ ಬೆಚ್ಚಿದವಳ ಕೈಯಲ್ಲಿದ್ದ ಬ್ಲೆಂಡರ್ ನೆಲ ಸೇರಿತ್ತು. ಇದೆಲ್ಲ ನನಗೆ ಒಪ್ಪದ ಕೆಲಸ ಎಂದುಕೊಂಡವಳು ಟಿಶ್ಯೂ ತೆಗೆದು ಅದಕ್ಕೆ ರೋಸ್ ವಾಟರ್ ಚುಮುಕಿಸಿ ಹಚ್ಚಿದ್ದ ಮೇಕಪ್ಪನ್ನೆಲ್ಲ ಒರೆಸಿದಳು. ಹಾಗೆಯೇ ಹಣೆಯ ಮೇಲೆ ಒಂದು ಬಿಂದಿಯನ್ನು ಇಟ್ಟುಕೊಂಡು ತನ್ನ ಪರ್ಸನ್ನು ತೆಗೆದುಕೊಂಡು ಹೊರಗೆ ನಡೆದಳು. ಕಾರಿನಿಂದ ಇಳಿದಿದ್ದ ವಿಶ್ವಾಸ್ ಅದಕ್ಕೆ ಹೊರಗೆ ನಿಂತು ಅವಳಿಗಾಗಿ ಕಾಯುತ್ತಿದ್ದನು. ಸೀರೆಯಲ್ಲಿ ಬಂದ ಶೀತಲಾಳನ್ನು ನೋಡಿ ಅವನ ಕಣ್ಣುಗಳು ಅವಳ ಮೇಲೆಯೇ ನಿಂತವು. ಮುಖದಲ್ಲಿ ನಗುವಿಲ್ಲ ಎನ್ನುವುದನ್ನು ಬಿಟ್ಟರೆ ಆ ದುಗುಡ ತುಂಬಿದ ಮುಖದಲ್ಲೂ ಅದೇನೋ ಕಳೆ, ದಂತದ ಗೊಂಬೆಯಂತೆ ಕಾಣುತ್ತಿದ್ದಳು ಅವನ ಕಣ್ಣಿಗೆ. ಶೀತಲ್ ಬಾಗಿಲನ್ನು ಲಾಕ್ ಮಾಡಿದಳು. ಹೊರಗೆ ಬಂದು ಗೇಟನ್ನು ಮುಂದಕ್ಕೆ ತಳ್ಳಿ ಅವನ ಬಳಿಗೆ ಬಂದಳು. ಆಗ ಒಂದು ಧ್ವನಿ ಅವಳ ಕಿವಿಗೆ ತಲುಪಿತು. ಆ ದೇವರು ನನ್ನ ಬಗ್ಗೆ ಏನನ್ನಾದರೂ ಯೋಚಿಸಿರ್ಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಜಗತ್ತಲ್ಲಿ ನಾನು ನಿನ್ನನ್ನು ಮಾತ್ರ ಪ್ರೀತಿಸ್ತಾ ಇರಲಿಲ್ಲ. ಶೀತಲ್ 3 ಪೀಸ್ ಸೂಟ್ನಲ್ಲಿ ನಿಂತಿದ್ದ ವಿಶ್ವಾಸ್ನನ್ನು ನೋಡಿದ ತಕ್ಷಣ, ವಿಶ್ವಾಸ್, ನಾನು ಇಲ್ಲಿವರೆಗೆ ಯಾಕೆ ನಿನ್ನನ್ನು ಅಷ್ಟು ಗಮನಿಸ್ಲಿಲ್ಲ ಅನ್ನೋದು ಈಗ ನನಗೆ ಅರ್ಥ ಆಗ್ತಿದೆ. ಯಾಕಂದ್ರೆ ಇಲ್ಲಿವರೆಗೂ ನೀನು ಯಾವತ್ತೂ ಇಷ್ಟು ಸುಂದರವಾಗಿ ರೆಡಿ ಆಗಿರಲಿಲ್ಲ, ಅವಳನ್ನು ನೋಡುತ್ತಾ ಹೇಳಿದನು. ಶೀತಲ್ ಅವನತ್ತ ಒಮ್ಮೆ ನೋಡಿದಳು. ಆಗ 2 ಕಣ್ಣುಗಳು ಸಂಧಿಸಿ ಅದರಲ್ಲಿ ನೂರಾರು ಭಾವನೆಗಳ ರವಾನೆಯಾಗಿದ್ದವು. ಎಚ್ಚೆತ್ತ ಶೀತಲ್ ಅವನಿಂದ ಕಣ್ಣು ತಪ್ಪಿಸಿ, ಹೋಗೋಣ ಎಂದಳು ಎತ್ತಲು ನೋಡುತ್ತಾ. ವಿಶ್ವಾಸ್, ಅಂದಹಾಗೆ ಈ ಗುಲಾಬಿ ಕಣ್ಣುಗಳು? ಅವಳು ಅತ್ತ ಗುರುತನ್ನು ಅವಳ ಕಣ್ಣುಗಳು ಸಾರಿ ಬಿಟ್ಟಿದ್ದವು. ಶೀತಲ್ ಅವನು ಮುಂದಕ್ಕೆ ಮಾತನಾಡುವ ಮೊದಲೇ, ಹೊರಡೋಣ, ಟೈಮ್ ಆಗಬಹುದು ಎಂದಳು. ಅವಳು ನೋವಿನಲ್ಲಿ ಇದ್ದಾಳೆ ಎನ್ನುವುದು ಅವನಿಗೆ ಗೊತ್ತು. ಬಹುಶಃ ಈ ಸಮಯದಲ್ಲಿ ಹಳೆಯ ಘಟನೆಗಳು ನೆನಪಾಗಿರಬಹುದು ಎಂದು ಭಾವಿಸಿ ಮಾತನ್ನು ಬೇರೆಡೆಗೆ ತಿರುಗಿಸಿದನು. ಬ್ಲೂ ಕಲರ್ ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಆರಾಧಿಸುವಂತೆ ಹೇಳಿದ. ಶೀತಲ್ ಮತ್ತೊಮ್ಮೆ, ಈಗ ಹೋಗೋಣವಾ ಎಂದಳು. ವಿಶ್ವಾಸ್ ಕಾರನ್ನು ಮುಂದಕ್ಕೆ ಚಲಿಸಿದ. ಹಾಗೆ ಡ್ರೈವ್ ಮಾಡುತ್ತಾ ಅವಳೆಡೆಗೆ ನೋಡುತ್ತಾ, ನಾನು ಇಲ್ಲೇ ನಿನ್ನನ್ನು ಕಣ್ ತುಂಬ ನೋಡ್ಕೊಂಡು ಬಿಡ್ತೀನಿ. ಅಲ್ಲಿ ಹೋದ್ಮೇಲೆ ನಾನು ನೋಡೋದನ್ನ ನೋಡಿ ಎಲ್ಲರೂ ನಮ್ಮಿಬ್ಬರನ್ನೇ ನೋಡಿದ್ರೆ ಕಷ್ಟ ಎಂದು ನಕ್ಕನು. ಕಾರು ತುಂಬ ಸ್ಲೋ ಆಗಿ ಮೂವ್ ಆಗುತ್ತಿತ್ತು. ನೀವಿಷ್ಟು ಸ್ಲೋ ಆಗಿ ಡ್ರೈವ್ ಮಾಡಿದ್ರೆ ನಮ್ಮಿಬ್ಬರನ್ನ ನೋಡಿ ಏನಾದರೂ ಹೇಳಬೇಕಾದ ಜನ ಅಲ್ಲಿರೋದೇ ಇಲ್ಲ ಎಂದಳು ಮುಖ ಊದಿಸಿ. ಹೋ ಎಂದವನು, ನೀವು ಹೇಳಿದ ಮಾತು ಗಮನಿಸಬೇಕಾದ ಅಂಶ ಮೈ ಲಾರ್ಡ್ ಎಂದು ನಕ್ಕನು. ಅವನ ಮಾತಿಗೆ ನಕ್ಕ ಶೀತಲ್ ಕಿಟಕಿಯ ಹೊರಗೆ ನೋಡುತ್ತಾ ಕುಳಿತಳು. ಅವಳ ನಗುವಲ್ಲೇ ಕಳೆದು ಹೋಗಿದ್ದ ಅವನು ತನ್ನ ಎದೆಯನ್ನು ತಟ್ಟಿಕೊಂಡು ತನ್ನನ್ನು ತಾನೇ ಸಮಾಧಾನಿಸಿಕೊಂಡನು. ಅವಳ ಕಣ್ಣುಗಳೇ ಸಾಕಾಗಿತ್ತು ಇಂದು ಅವನನ್ನು ಕೊಲ್ಲಲು. ಹೊರಗೆ ಬೀಸುತ್ತಿದ್ದ ಗಾಳಿ ಶೀತಲಾಳ ಕೂದಲನ್ನು ಹಾರಿಸುತ್ತಿತ್ತು. ಹಾಗೆ ಹಾರುತ್ತಿದ್ದ ಕೂದಲುಗಳು ಅವನಿಗೆ ಸಮುದ್ರದ ಅಲೆಗಳನ್ನು, ಗಾಳಿಯ ತರಂಗಗಳನ್ನು ನೆನಪಿಸುತ್ತಿದ್ದವು. ಅದೆಷ್ಟೇ ಬೇಡವೆಂದುಕೊಂಡರೂ ಅವನ ಕಣ್ಣುಗಳು ಅವಳನ್ನು ನೋಡುವುದನ್ನು ತಪ್ಪಿಸಲು ಅವನಿಂದ ಆಗಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಕಾರು ಒಂದು ಮನೆಯ ಮುಂದೆ ನಿಂತಿತು. ವಿಶ್ವಾಸ್ ಕಾರಿನ ಹಿಂದಿನ ಸೀಟಲ್ಲಿ ಇಟ್ಟಿದ್ದ ಗಿಫ್ಟ್ ಬಾಕ್ಸ್ ಅನ್ನು ಎತ್ತಿಕೊಂಡನು. ಶೀತಲ್ ತನ್ನ ಸೀರೆಯನ್ನು ಹಿಡಿದುಕೊಂಡು ಅವನ ಜೊತೆ ನಡೆದಳು. ವಿಶ್ವಾಸ್ ಮತ್ತು ಶೀತಲ್ ಒಟ್ಟಿಗೆ ನಡೆಯುವಾಗ ಸುಂದರ ಜೋಡಿಗಳು ಅನಿಸಿದ್ದಂತೂ ಸುಳ್ಳಲ್ಲ. ಇನ್ನೊಂದು ಬದಿಗೆ ಬಂದು ನಿಂತವಳು ತನ್ನ ಸೀರೆಯ ಸೆರಗನ್ನು ಹಿಡಿದುಕೊಂಡು ಅದನ್ನು ತನ್ನ ಬೆರಳುಗಳಿಗೆ ಬಿಗಿಯಾಗಿ ಸುತ್ತುವುದು, ಬಿಚ್ಚುವುದು ಮಾಡತೊಡಗಿದಳು. ಅಂದರೆ ಶೀತಲ್ ಅದ್ಯಾಕೋ ಆತಂಕಗೊಂಡಿದ್ದಳು. ಅವಳ ಹೃದಯ ಅವಳಿಗೆ ಅರಿವಿಲ್ಲದೆ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು.
ಕೆಲವು ಸೆಕೆಂಡುಗಳಲ್ಲಿ ಇಬ್ಬರು ಒಂದು ಉದ್ಯಾನದೊಳಗೆ ತಲುಪಿದರು. ಅಲ್ಲಿ ಹೆಚ್ಚೇನೂ ಜನರಿರಲಿಲ್ಲ, ಆದರೆ ಕೆಲವೊಂದಷ್ಟು ಗೆಸ್ಟ್‌ಗಳು ಇದ್ದರು. ಅತಿಥಿಗಳ ನಡುವೆ ವಿಶ್ವಾಸ್ ಯಾರನ್ನೋ ಹುಡುಕಲು ಮುಂದಾದನು. ಅಲ್ಲಿ ಅವರು ಇದ್ದ ಕಾರಣ ವಿಶ್ವಾಸ್ ಮುಂದಕ್ಕೆ ಸಾಗಿದನು. ಶೀತಲ್ ಕೂಡ ಅವನೊಂದಿಗೆ ಹೆಜ್ಜೆ ಹಾಕಿದಳು. ಸುತ್ತಲೂ ನೋಡಿದ ತಕ್ಷಣ ಶೀತಲ್ ಕಣ್ಣುಗಳು ಹಾಗೆಯೇ ಮುಂದೆ ಹೋದಂತೆ ಅವರನ್ನು ತಲುಪಬೇಕಿದ್ದ ಅಂತರ ಕಡಿಮೆಯಾಗುತ್ತಾ ಬಂದಿತ್ತು. ಶೀತಲ್ ಹೃದಯ ಫ್ರೀಸ್ ಆದಂತೆ ಆಯಿತು. ಅವಳು ಓಡಿ ಹೋಗಲಿಲ್ಲ, ಅಳಲಿಲ್ಲ ಅಥವಾ ಕೂಗಲಿಲ್ಲ. ಅವಳ ಕಣ್ಣುಗಳಿಂದ ಒಂದು ಹನಿ ಕೂಡ ಜಾರಲಿಲ್ಲ. ಅವಳ ಮುಖದ ಮೇಲಿನ ಭಾವ ಬದಲಾಗಲಿಲ್ಲ. ಕೊನೆಗೆ ಶೀತಲಾಳ 3 ವರ್ಷಗಳ ಕಠಿಣ ಪರಿಶ್ರಮ ಇಂದು ಫಲ ನೀಡಿತ್ತು. ಏಕೆಂದರೆ ಅಶ್ವಿನ್ ತನ್ನ ಮಗಳೊಂದಿಗೆ ಅವರಿಬ್ಬರ ಮುಂದೆ ನಿಂತಿದ್ದ. ಶೀತಲ್ ವಿಶ್ವಾಸ್ ಜೊತೆ ಮುಂದಕ್ಕೆ ಸಾಗಿದನು. ತನ್ನ ಮಗಳನ್ನು ಎತ್ತಿಕೊಂಡಿದ್ದ ಅಶ್ವಿನ್ ನಗುತ್ತಾ ಮುಂದೆ ಡಾನ್ಸ್ ಮಾಡುತ್ತಿರುವ ಮಕ್ಕಳನ್ನು ತೋರಿಸುತ್ತಿದ್ದನು. ಅವನನ್ನು ನೋಡಿದ ವಿಶ್ವಾಸ್ ನಗುತ್ತಾ ಅವನ ಹಿಂದೆ ಹೋಗಿ ನಿಂತು, ಹಲೋ ಮಿಸ್ಟರ್ ಅಶ್ವಿನ್ ಎಂದನು.